ನಮಗೆ ಈ ರಾಜಕೀಯ ಕೆಸರ ಚಾಟ ಬೇಡ. ಮೊನ್ನೆ ಅಮೃತಾ ಮೇಡಮ್ ಆಯ್ತು, ಇವತ್ತು ವರುಣಾ ಕ್ಷೇತ್ರದಲ್ಲಿ ಹೋದ ಮತ್ತೊಬ್ಬ ಮಹಿಳಾ ಅಧಿಕಾರಿ ಮೇಲೆ ಆಯ್ತು. ಸರ್ಕಾರಿ ಅಧಿಕಾರಿಗಳ ಮೇಲೆ, ಅದರಲ್ಲೂ ವಿಶೇಷವಾಗಿ ಮಹಿಳೆಯರ ಮೇಲೆ ಇಂಥ ಪುಂಡರು, ಪೋಖ್ರಿಗಳು ದರ್ಪ ದೌಲತ್ತು ತೋರಿಸಿಕೊಂಡು ಮೆರೆದಾಡ್ತಿರೋ ಸಂದರ್ಭದಲ್ಲಿ ಸರ್ಕಾರದಿಂದ ನೀವು ಕೂಡ ಒಬ್ಬ ಸರ್ಕಾರಿ ನೌಕರರನ್ನ ಪ್ರತಿನಿಧಿಸುವ ಮಹಿಳೆಯಾಗಿ ಯಾವ ರೀತಿ ಕ್ರಮ ನಿರೀಕ್ಷೆ ಮಾಡ್ತೀರಿ ಅಂತ? ನಾನು ಸರ್ಕಾರದ ಸರ್ಕಾರ ನೌಕರರ ಪ್ರತಿನಿಧಿಯಾಗಿ, ಮಹಿಳಾ ಸರ್ಕಾರಿ ನೌಕರರ ಪ್ರತಿನಿಧಿಯಾಗಿ ಹೇಳೋದಾದ್ರೆ, ಇತ್ತೀಚಿನ ದಿನಗಳಲ್ಲಂತೂ ರಾಜಕೀಯ ನಾಯಕರುಗಳು ಯಾವ ಪಕ್ಷ ಆಗಿದ್ರೂ ಸರಿ ಸರ್ಕಾರಿ ನೌಕರರ ಮೇಲೆ ದರ್ಪ ತೋರಿಸೋದು ಇತ್ತೀಚೆಗಂತೂ ಸಹಜ ಅನ್ಸ್ಬಿಟ್ಟಿದೆ. ನಾವು ಒಂದ್ ಮಾತು ಹೇಳ್ತೀವಿ, ಸರ್ಕಾರ ಯಾವುದೇ ಆಗಿರ್ಲಿ, ನಾವು ಸರ್ಕಾರಿ ನೌಕರರು ಸರ್ಕಾರದ ಗುಲಾಮರಲ್ಲ. ಗುಲಾಮಗಿರಿಗೂ ನೌಕರ ಮಾಡೋದಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. ನಾವು ಅದನ್ನ ಅರ್ಥನ ಮುಖಂಡರುಗಳು ಕೂಡ ಮಾಡ್ಕೊಳ್ಬೇಕಾಗತ್ತೆ. ಮಾತಾಡುವಾಗ ಸರ್ಕಾರಿ ನೌಕರರಾಗಿರ್ಲಿ, ಯಾವುದೇ ಉದ್ಯೋಗಿಗಳಾಗಿರ್ಲಿ, ಸ್ವಲ್ಪ ಘನತೆ, ಗೌರವ ಕೊಟ್ಟು ಮಾತಾಡಬೇಕು. ನಾವು ಹೇಳ್ತೀವಲ್ಲ, ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಂಡ್ರೆ ಎಲ್ಲರ ವ್ಯಕ್ತಿತ್ವಕ್ಕೂ ಒಂದು ಗೌರವ ಇರುತ್ತೆ. ಮರ್ಯಾದೆ ನೀವು ಕೊಟ್ಟಿಲ್ಲ ಅಂತಂದ್ರೆ ಎದುರುಗಿರೋರಿಂದ ಹೇಗೆ ಮರ್ಯಾದೆನ ನಿರೀಕ್ಷೆ ಮಾಡಕ್ಕಾಗತ್ತೆ? ಅದರಲ್ಲೂ ಅಬ್ಜೆಕ್ಟ್ ಮಾಡ್ತಿದ್ದೀನಿ, ಕ್ಷಮೆಯಲ್ಲಿ. ನೀವು ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳ್ಳೋ ವಿಚಾರ ಹೇಳಿದ್ರಿ. ಇವ್ರು ಮರ್ಯಾದೆ ತೆಗೆಯೋ ತರ ಕೆಲಸ ಮಾಡ್ತಾರೆ. ಬಟ್ ಸರ್ಕಾರಿ ನೌಕರರ ದಾರುಣ ಪರಿಸ್ಥಿತಿ ಹೆಂಗಿದೆ ಅಂದ್ರೆ, ಅವ್ರು ಹೊಡೆದ್ರೆ ಹೊಡೆಸ್ಕೊಂಡ್ ಬರ್ಬೇಕು ಮೇಡಮ್, ಯಾಕಂದ್ರೆ ವಾಪಸ್ ಹೊಡೆದ್ರೆ ನೀವೇ ಎನ್ಕ್ವೈರಿ ಫೇಸ್ ಮಾಡ್ಬೇಕಾಗಿದೆ. ಹೌದು, ನಿಜ. ನಮ್ಗೆ ಸರ್ಕಾರಿ ನೌಕರಿಗೆ ಒಂದು ಬೌಂಡ್ರಿ ಇದೆ. ಆ ಬೌಂಡ್ರಿ ಚೌಕಟ್ಟಿನ ಒಳಗಡೆ ನಾವು ಕಾರ್ಯನಿರ್ವಹಿಸಬೇಕಾಗತ್ತೆ. ಅದು ನಮ್ಮ ಅಸಹಾಯಕತೆ ಅಂತ ಅವರು ಅನ್ಕೊಳ್ಳೋದು ಬೇಡ ಅಂತ ಹೇಳ್ತೀನಿ. ಯಾಕಂದ್ರೆ ನಮ್ದು ಒಂದು ದೊಡ್ಡ ಗುಂಪಿದೆ. ಅಂದ್ರೆ ಸರ್ಕಾರಿ ನೌಕರದು ಒಂದು ಕಮ್ಯುನಿಟಿ ಇದೆ. ಆ ಕಮ್ಯುನಿಟಿಗೆ ಈ ರೀತಿ ಮೇಲಿಂದ ಮೇಲೆ ದೌರ್ಜನ್ಯಗಳು ಹಾಕ್ತಾ ಇದ್ರೆ ಸಹಿಸ್ಕೊಳ್ಳೋದು ಕಷ್ಟ ಆಗುತ್ತೆ. ಮುಂದೆ ಕೂಡ ಅದರಲ್ಲೂ ಮಹಿಳೆಯರ ಮೇಲೆ, ನೌಕರಿಯಲ್ಲಿ ಇರೋರಾಗಿರ್ಬೋದು ಅಥವಾ ಇಲ್ಲದೆ ಆಗಿರ್ಬೋದು, ಅಂತವ್ರ ಮೇಲೆ ಅವಾಚ್ಯ ಶಬ್ದಗಳನ್ನ, ಈಗ ಬೀಪ್ ಸೌಂಡ್ಗಳಲ್ಲಿ ಕೇಳಬೇಕು ಅನ್ನೋದಾದ್ರೆ ಸೆಂಟೆನ್ಸ್ ಕೂಡ ಒಂದು ಕಂಪ್ಲೀಟ್ ಮಾಡ್ಲಿಕ್ಕಾಗಲ್ಲ. ಅಂತಂತ ಮಾತುಗಳನ್ನ ಬಳಸೋದು, ಒಂದು ನಾಚಿಕೆ ಅನ್ನೋ ಪದನೇ ತುಂಬಾ ನೆಗೆಟಿವ್ ಮೀನಿಂಗ್ ಕೊಡುತ್ತೆ ಅನ್ನೋದಾದ್ರೆ, ಇಷ್ಟೊಂದು ನೆಗೆಟಿವ್ ಮೀನಿಂಗ್ಸ್ ಗಳನ್ನ ಕೊಡುವಂತ ಒಬ್ಬ ವ್ಯಕ್ತಿ ಪರವಾಗಿ ವಹಿಸ್ಕೊಂಡು ಮಾತಾಡೋದು ಅಷ್ಟು ಸರಿಯಲ್ಲ. ಅದರಲ್ಲೂ ಮಹಿಳೆಯರಾಗಿದ್ದು ಅವರ ಘನತೆಗೆ ಕುಂದು ಬಂದಾಗ ವಾಯ್ಸ್ ರೈಸ್ ಮಾಡಿರೋದು ಬಹಳಷ್ಟು ಸ್ವಾಗತಾರ್ಹ. ನಾನು ಅಮೃತಾ ಮೇಡಮ್ನ ಇದ್ರ ಬಗ್ಗೆ ನಾನು ನಮ್ಮ ನೈತಿಕವಾಗಿ, ಹಾಗೆ ಎಲ್ಲ ಮಹಿಳೆಯರ ಪರವಾಗಿ, ಎಲ್ಲ ಸರ್ಕಾರಿ ನೌಕರರ ಪರವಾಗಿ ನಾನು ಅವರಿಗೆ ನೈತಿಕ ಬೆಂಬಲವನ್ನ ಹಾಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕೊಡ್ತೀವಿ. ಯಾವುದೇ ಮಹಿಳೆ ಆಗಿರ್ಬೋದು, ಯಾವುದೇ ಉದ್ಯೋಗದಲ್ಲಾಗಿರ್ಬೋದು, ಸಣ್ಣದಾಗಿರ್ಬೋದು, ದೊಡ್ಡದಾಗಿರ್ಬೋದು, ಅವರಿಗೆ ಗೌರವ ಕೊಡೋದು ಒಬ್ಬ ವ್ಯಕ್ತಿಗೆ ಘನತೆ ಕೊಡುತ್ತೆ. IAS ಆಗಿರ್ಬೋದು, ಡಿ ಗ್ರೂಪ್ ಆಗಿರ್ಬೋದು. ಮತ್ತೆ ಒಂದು ನಾನು ಯಾವುದೇ ರಾಜಕೀಯ ಪಕ್ಷದ ಪರವಾಗಿ ಮಾತಾಡ್ತಾ ಇಲ್ಲ ಮೇಡಮ್. ನಾನು ನಮ್ಮ ನೌಕರರ ಪರವಾಗಿ ಮಾತಾಡ್ತಾ ಇದ್ದೇನೆ. ನೌಕರ ಕಮ್ಯುನಿಟಿ ಬಗ್ಗೆ ಮಾತಾಡ್ತಾ ಇದ್ದೇನೆ. ನೀವು ಸರ್ಕಾರಿ ನೌಕರ ಅಂತನಾರು ತಗೊಳ್ಳಿ, ಉದ್ಯೋಗ ಮಾಡ್ತಾ ಇರುವಂತ ಮಹಿಳೆಯರ ಅಂತನಾರು ತಗೊಳ್ಳಿ, ಯಾವುದೇ ಮಹಿಳೆಗೆ ಈ ರೀತಿ ಬೇಜವಾಬ್ದಾರಿ, ಅಸಂಬದ್ಧ, ಅವಾಚ್ಯ, ಎಲ್ಲ ನೆಗೆಟಿವ್ ಹೇಳುವಂತದ್ದು ಅದೇ ಪ್ರಶ್ನೆ ಸೀಮಾ ಕೌಸರ್ ಅವ್ರಿಗೂ ಸೀಮಾ ಅವ್ರಿಗೂ ಪ್ರಶ್ನೆ ಸೇಮೇನೆ. ಸುರ್ಬಿ ಅವ್ರ ಉತ್ತರ ಕೊಡ್ಲಿ. ಮೊದಲನೇದಾಗಿ ಅದೇನೇನು ಮಾತನಾಡಿದ್ರು ಮೇಡಮ್, ಅದೇನೋ ಸುಟ್ಟಾಕ್ಬಿಡ್ತೀನಿ, ನಾನು ಯಾರು ಅಂತ ಗೊತ್ತಿಲ್ಲ, ಚಪ್ಲಿಲ್ ಹೊಡೆದ್ ಬಿಡ್ತೀನಿ, ಇಷ್ಟೆಲ್ಲ ದರ್ಪ ದೌಲತ್ನಲ್ಲಿ ಮಾತನಾಡಿರುವವರಿಗೆ ಇದೀಗ ಬಂಧನದ ಭೀತಿ ಅಂತೆ, ಅಂದ್ರೆ ಭಯ ಅಂತೆ. ಬಟ್ ಫೋನಲ್ಲಿ ಮಾತನಾಡಿದ್ ಹೆಂಗಿತ್ತು ಅಂದ್ರೆ, ನನಗೆ ಯಾರು ಭಯ ಇಲ್ಲ, ನಾನು ಅಂದ್ರೆ ಏನು ಅಂತ ಯಾರಿಗೂ ಗೊತ್ತಿಲ್ಲ, ನನ್ ಇನ್ನೊಂದು ಮುಖ ನೋಡಿದ್ರೆ ಜನ ಎಲ್ಲ ತರ ನಡ್ಗೋಗ್ಬಿಡ್ತಾರೆ, ಹಿಂಗೆ ಬೇರೆಯವ್ರನ್ನ ನಡುಕಿಸೋರು ಇದ್ಯಾಕೆ ಇವಾಗ ಅಡುಕೊಂಡು ಕೂತಿದ್ದಾರೆ? ಸುರ್ಬಿ ಅವರೇ, ಇವತ್ತು ಮೇಡಮ್ ಅವ್ರು ಮಾತಾಡ್ತಿರ್ಬೇಕಾದಾಗ ಅವರು ಬಹಳ ಸರಿಯಾಗಿ ಯಾವುದೇ ಅಂತ ಪಕ್ಷ, ಯಾವುದೇ ಸರ್ಕಾರದ ಬಗ್ಗೆ ಮಾತಾಡ್ಲಿಲ್ಲ, ಒಬ್ಬ ಮಹಿಳೆಯ ಪರವಾಗಿ ನಿಂತ್ಕೊಂಡಿದ್ದಾರೆ. ಇವತ್ತು ನಾನು ಅವ್ರನ್ನ ಮೆಚ್ಚುತ್ತೀನಿ, ಅಮೃತಾ ಗೌಡ ಅವ್ರನ್ನ ಮೆಚ್ಚುತ್ತೀನಿ. ಯಾಕೆ ಅಂದ್ರೆ ನಾನ್ ಮಾತಾಡ್ತಾ ಇದ್ದೀನಿ, ಒಂದ್ ಸ್ವಲ್ಪ ಸಭ್ಯತೆ ಇಟ್ಕೊಳ್ಳಿ ದಯವಿಟ್ಟು. ನನಗೂ ಅನ್ವಯ ಆಗುತ್ತೆ, ನಿಮಗೂ ಅನ್ವಯ ಆಗುತ್ತೆ. ಬಹಳಷ್ಟು ಜಾಸ್ತಿ ಮಹಿಳೆಯರು ಸಮಾಜದಲ್ಲಿ ಆಚೆ ಬಂದು ಕೆಲಸ ಮಾಡ್ತಿರ್ಬೇಕಾದಾಗ ಯಾಕೆ ಗೊತ್ತಾ, ಮಾತಾಡಕ್ ಬಿಡಬೇಡ್ರಿ, ಸಮಾಜಕ್ಕೆ ಮಹಿಳೆಯರಿಗೂ ಸಹಿಸಿಕೊಳ್ಳಬೇಕಾಗಿರುವಂತ ಸೀಮಾ ಮೇಡಮ್ ಕೇಳಿಸ್ಕೊಳ್ಳಿ. ಜಾಸ್ತಿ ಒಂದು ಆಚೆ ಬಂದು
ಕೆಲಸ ಮಾಡ್ತಿರ್ಬೇಕಾದಾಗ ಇದನ್ನ ತಡ್ಕೊಳ್ಬೇಕಾಗಿರುವಂತದ್ದು ನನ್ನ ಕರ್ತವ್ಯ ಒಬ್ಬ ಮಹಿಳೆಯಾಗಿ ಇದನ್ನ ಹೇಳೋದಿಕ್ಕೆ. ಕೇಳಿಸ್ಕೊಳ್ಳಿ, ಯಾಕೆ ಇನ್ನೊಂದು ಬಾರಿ ಹೇಳ್ತಾ ಇದ್ದೀನಿ, ನಿಷ್ಪಕ್ಷಪಾತ ನೀವು ಉತ್ತರ ಕೊಡಬೇಕು. 5 seconds. ಸುರ್ಭಿ ಅವರ 5 seconds. ಕೇಳಿಸ್ಕೊಳ್ಳಿ, ಸುರ್ಭಿ ಅವರ 5 seconds. ಸೀಮಾ ಮೇಡಮ್ ಪರವಾಗಿ ಮಾತಾಡ್ತಾ ಇದ್ದೀನಿ. ಸೀಮಾ ಮೇಡಮ್ ವಿತ್ ಆಲ್ ದ ರೆಸ್ಪೆಕ್ಟ್, ಮೈಕ್ ಅನ್ನ ಮ್ಯೂಟ್ ಮಾಡಿಸೋ ಕಲ್ಚರ್ ರಿಪಬ್ಲಿಕ್ ಕನ್ನಡದಲ್ಲಿ ಇಲ್ಲ. ನೀವು ಮಾತನಾಡುವಾಗ ಸುರ್ಭಿ ಅವ್ರು ಮಾತನಾಡಿದ್ರು ಕೂಡ ನಾನು ಹೀಗೆ ಹೇಳ್ತಾ ಇದ್ದೆ, ನಮ್ಗೇನು ಕಾಂಗ್ರೆಸ್ ಪಕ್ಷದವರು ಅಂತ ಹೇಳಿ ಕಡೆಗಣನೆ ಮಾಡಬೇಕು ಅನ್ನೋ ಉದ್ದೇಶ ಇಲ್ಲ. ಕೈಂಡ್ಲಿ ಲೆಟ್ ಅದರ್ ಸ್ಪೀಕ್. ನಿಮ್ಗೂ ಪ್ರಶ್ನೆ ಕೇಳಿದೀನಿ, ನೀವು ಉತ್ತರ ಕೊಡಿರಂತೆ. ಸುರ್ಭಿ ಅವ್ರು ಮುಂದುವರಿಸಿ. ನಮ್ಮ ದೇಶದ ರಾಜ್ಯದ ಎಲ್ಲಾರ ಮಹಿಳೆಯ ಪರವಾಗಿ ನಾನು ಮಾತಾಡ್ತಾ ಇರೋದು. ದಯವಿಟ್ಟು ಇವತ್ತು ಕೇಳಿಸ್ಕೊಳ್ಳಿ. ಯಾವುದೇ ಒಂದು ಪಕ್ಷದ ಬಗ್ಗೆ ಅಲ್ಲ, ಸರ್ಕಾರದ ಬಗ್ಗೆ ಅಲ್ಲ. ಮಹಿಳೆಯರು ಜಾಸ್ತಿ ಬಂದು ಕೆಲಸ ಮಾಡ್ತಿರ್ಬೇಕಾದಾಗ ಇದನ್ನ ನಾವು ತಡ್ಕೊಂಡಾಗ ಇಂತಹ ಮಹಿಳೆಯರು, ಅಮೃತಾ ಗೌಡ ಅಂತಹ ಮಹಿಳೆಯರನ್ನ ನಾವು ಸಮರ್ಥಿಸ್ಕೊಳ್ಬೇಕು. ಅದನ್ನ ಹೇಳ್ತಾ ಇವತ್ತು ಯಾಕೆ ಇದು ಆಚೆ ಬಂದಿದೆ ಅಂದ್ರೆ, ಯಾಕೆ ಅವ್ರು ಇವಾಗ ಸಡನ್ ಆಗಿ ಬಂದದಕ್ಕೆ ನಾನು ಹೆದರ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದಾರೆ ಅಂದ್ರೆ, ಅವ್ರ ಮನಸ್ಸಿಗೆ ಯಾವತ್ತು ಗೊತ್ತಾಗ್ತಿರ್ಲಿಲ್ಲ, ಬಂದಿರ್ಲಿಲ್ಲ. ಇದು ಆಡಿಯೋ ರೆಕಾರ್ಡ್ ಮಾಡ್ತಾರೆ, ಜನ ಕೇಳಿಸ್ಕೊಳ್ತಾರೆ, ಸಮಾಜ ಬದಲಾಗಿದೆ. ಹೀಗ್ ಮಾತಾಡಿದ್ರೆ ಇಷ್ಟು ಔಟ್ರೇಜ್ ಬರುತ್ತೆ, ಇಷ್ಟು ಅವ್ರಿಗೆ ವಾಪಸ್ ಹೊಡೆಯುತ್ತೆ ಅನ್ನೋದು ನಮ್ಮನ್ ಯಾರು ಮುಟ್ಟೋದಿಕ್ಕಾಗಲ್ಲ. ಅದ್ರಲ್ಲೇ ಹೇಳ್ತಾರಲ್ಲ ಅವರು, ಅದ್ರಲ್ಲೇ ಹೇಳ್ತಾರಲ್ಲ, ನಮ್ಮನ್ ಮುಟ್ಟಕ್ಕಾಗಲ್ಲ, ನಾವ್ ಏನ್ ಬೇಕಾದ್ರೂ ಮಾಡ್ಬೋದು. ಮತ್ತೆ ಇದನ್ನ ನಾನು ಎಷ್ಟೇ ಕಾಂಟ್ರವರ್ಷಿಯಲ್ ಆಗಿರ್ಲಿ ಹೇಳ್ತೀನಿ, ಒಬ್ಬ ಮಹಿಳೆ ಮುಂದೆ ಹೋಗ್ತಾ ಇದ್ದಾರೆ, ಅಧಿಕಾರದಿಂದ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಬಹಳಷ್ಟು ಜನಕ್ಕೆ ತಡ್ಕೊಳಕ್ಕಾಗಲ್ಲ. ಹಾಗಾಗಿ ನಾವು ಏನ್ ಬೇಕಾದ್ರೂ ಮಾತಾಡಬಹುದು ಅಂತ ಇರೋಂತ ಕಾಂಗ್ರೆಸ್ ಸಂಸ್ಕೃತಿನ ಇವತ್ತು ತೋರಿಸ್ಕೊಂಡು ಬಂದಿರೋಂಥದ್ದು. ಈ ಒಂದು ಪುಡಾರಿಗಳು, ಈ ಒಂದು ರಾಜಕೀಯದಲ್ಲಿ ಯಾವ ಮಹಿಳೆಯರು ಮುಂದೆ ಬಂದಾಗ ಹಿಂಗ್ ಮಾತಾಡ್ಕೊಂಡು ಹೋಗ್ಬೋದು, ಅಥವಾ ಅಧಿಕಾರಿಗಳು ಮುಂದೆ ಬಂದಾಗ ಮಾತಾಡ್ಕೊಂಡು ಹೋಗ್ಬೋದು ಅಂದ್ರೆ, ಮತ್ತು ವಿಶೇಷವಾಗಿ ಅಧಿಕಾರಿಗಳ ಬಗ್ಗೆ ಇವರು ನಮಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ ಅಂತ ಮನಸ್ಥಿತಿಯಿಂದ ಇವತ್ತು ಕಾಂಗ್ರೆಸ್ ಅವರು ಮಾತಾಡಿರುವಂತದ್ದು. ಬಂಧನಕ್ಕೆ ಭಯ ಯಾಕೆ? ನೀವು ಮಾತಾಡಿರುವಂತದ್ದು ಏನು? ಅಯ್ಯೋಯ್ಯೋ, ಏನು ಹೆಂಗ್ ಮಾತಾಡಿದ್ದಾರೆ ಸ್ಮಿತಾ ಅವರೇ? ಇವಾಗ ಸಡನ್ ಆಗಿ ಭಯ ಎಲ್ಲಿಂದ ಬಂತು? ಕಾಂಗ್ರೆಸ್ಸಿನ ಇವತ್ತಿನ ಗೃಹ ಸಚಿವರು ಅವರನ್ನ ಮೊದಲನೇದಾಗಿ ಇವ್ರನ್ನ ಯಾವುದೇ ಆದಂತದ್ದು ಪ್ರೊಟೆಕ್ಷನ್ ಕೊಡಬಾರ್ದು, ಅದ್ರ ವಿರುದ್ಧ ಇಲ್ಲ ಮೀಡಿಯಾ ಅವರಿಂದ ಬ್ಯುಸಿ ಆಗಿದ್ರು. ಇದು ಎಂತ ಎಕ್ಸ್ಕ್ಯೂಸಸ್ ಇದು? ಯಾವ PFI ಮೇಲೆ ಕೇಸುಗಳನ್ನ ವಾಪಸ್ ತಗೊಂಡ್ರು, ಯಾವ DG ಹಳ್ಳಿ KJ ಹಳ್ಳಿನಲ್ಲಿ ಅವ್ರದೇ ಆದಂತಹ ರಾಜ್ಯದಲ್ಲಿ ಕೆಟ್ಟದನ್ನ ಮಾಡೋದು ಒಳ್ಳೆಯವ್ರು ಮಾಡೋದು ಪರವಾಗಿಲ್ಲ. ನೀವು ಮುಖ್ಯವಾಗಿ ಇವತ್ತು ನಮ್ಮ ಬಹಳಷ್ಟು ನಾಯಕರು ಇವತ್ತು ಬಳ್ಳಾರಿಯಲ್ಲಿದ್ದಾರೆ. ಬಳ್ಳಾರಿನಲ್ಲಿ ಇನ್ನು ಈಗ ತಾನೇ ಅಧಿಕಾರಿ ಹೋಗಿ ಅಲ್ಲಿ ರಿಪೋರ್ಟ್ ಮಾಡಿರೋದು, ಅವ್ರ ಮೇಲೆ ನೀವು ಹಾಕ್ಬಿಟ್ಟಿದ್ದೀರ. ಭರತ್ ರೆಡ್ಡಿ ಅವ್ರು ಮಾತಾಡೋದು ಕೇಳಿಸ್ಕೊಂಡು ಭರತ್ ರೆಡ್ಡಿ ಮೇಲೆ ಆಕ್ಷನ್ ತಗೊಳ್ದೆ ನೆನಪು ಮಾಡಿದ್ರು. ಸೀಮಾ ಕೌಸರ್ ಅವರೇ, ನಿಮಗೆ ಪ್ರಶ್ನೆ. ಸೀಮಾ ಮೇಡಮ್ ಅಟ್ಲೀಸ್ಟ್ ಪ್ರಶ್ನೆನಾದ್ರೂ ಕೇಳಿಸ್ಕೊಳ್ಳಿ. ನೀವು ಫೆಲೋ ಪ್ಯಾನಲಿಸ್ಟ್ ಗಳ ಮಾತು ಕೇಳಿಸ್ಕೊಳ್ಳಿದ್ರು. ಆಯ್ತು ಸುರ್ಭಿ ಮೇಡಮ್, ಥ್ಯಾಂಕ್ ಯು. ಸುರ್ಭಿ ಮೇಡಮ್ ಬರ್ತೀನಿ. ಸೀಮಾ ಮೇಡಮ್, ಪ್ರಜ್ವಲ್ ರೇವಣ್ಣ ಪ್ರಕರಣ ನೆನಪು ಮಾಡಿದ್ವಿ. ಥ್ಯಾಂಕ್ ಯು, ವಿ ಕಂಗ್ರಾಚುಲೇಟೆಡ್. ಕಾಂಗ್ರೆಸ್ ಸರ್ಕಾರ ಛಾತಿ ತೋರಿಸ್ತಪ್ಪ, ಅವ್ರು ಎಲ್ಲೇ ಅಡಗಿದ್ರು ಕೂಡ ಎಳ್ಕೊಂಡ್ಬಂದು ಒಳಗ್ ಹಾಕೋ ಅಷ್ಟು ಧೈರ್ಯ ಮಾಡ್ತು ಅಂತ ಹೇಳಿ. ಈಗ ರಾಜೀವ್ ಗೌಡ ಒಬ್ಬ ಸಾಮಾನ್ಯ ವ್ಯಕ್ತಿ ಅಲ್ಲ, ಅಥವಾ ಪದೇ ಕ್ರೈಮ್ ಮಾಡ್ತಿದ್ದ ವ್ಯಕ್ತಿ ಅಲ್ಲ, ಅಥವಾ ಯಾರಿಗೂ ಗೊತ್ತಿಲ್ಲದ ಅನ್ನೋನ್ ಪರ್ಸನ್ ಅಲ್ಲ. MLA ಕ್ಯಾಂಡಿಡೇಟ್ ಅಂದ್ರೆ ಹಿ ಶುಡ್ ಬಿ ಕ್ವೈಟ್ ಪಾಪ್ಯುಲರ್ ಮೇಡಮ್. ಆತ 4 ದಿನದಿಂದ ಯಾರಿಗೂ ಗೊತ್ತಾಗದೇ ಇರೋ ತರ ತಲೆ ಮರೆಸ್ಕೊಂಡಿದ್ದಾರೆ ಅಂತಂದ್ರೆ ನಮ್ಲಿಕ್ ಸ್ವಲ್ಪ ಕಷ್ಟ ಆಗತ್ತಪ್ಪ. ನಿಜವಾಗ್ಲೂ ತಲೆ ಮರೆಸ್ಕೊಂಡಿದ್ದಾರೆ ಅಥವಾ ತಲೆ ಮರೆಸ್ಕೊಂಡಿರೋದಕ್ಕೆ ಯಾರಾದ್ರೂ ಹೆಲ್ಪ್ ಮಾಡ್ತಿದ್ದಾರಾ ಅನ್ನೋ ಅನುಮಾನ ಬರುತ್ತೆ. ಸ್ಮಿತಾ ಅವರೇ ನೋಡಿ, ಇವಾಗ ನೀವು ಇವ್ರು ಹೇಳಿದ್ರು ನಾಲಾಯಕ್ಕು ಹಾಗೆ ಹೀಗೆ ಅಂತ ಹೇಳಿದ್ರು ಹೋಮ್ ಮಿನಿಸ್ಟರ್ನ. ಈಗ ಅವರೇ ಹೇಳ್ತಾ ಇದ್ದಾರೆ ಭಯ ಬಂದು ತಲೆ ಮರೆಸ್ಕೊಂಡಿದ್ದಾರೆ ಅಂತ ಅನ್ಬಿಟ್ಟು. ಯಾಕೆ ಅವರು ನಾಲಾಯಕ್, ನಮ್ಮ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರು ನಾಲಾಯಕ್ ಇರ್ತಿದ್ರೆ ಇವತ್ತು ಅವರು ಹೆದರ್ಕೊಂಡು ಓಡ್ ಹೋಗುವಂತ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ಫಸ್ಟ್ ಪಾಯಿಂಟ್ ಗೊತ್ತಾ? ಅವರು ಸಕ್ಷಮಾಗಿದ್ದಾರೆ. ಅವರು ಸಿಕ್ಕದೆ ನಮ್ಮ ಪಕ್ಷನೂ ಅಷ್ಟೇ ಈಗಾಗ್ಲೇ ಅವ್ರಿಗೆ ನೋಟಿಸ್ ಸರ್ವ್ ಮಾಡಿದ್ದಾರೆ. ಅದೇ ಬಿಜೆಪಿ ಅವರು ಇವತ್ತವರೆಗೂ ನೋಟಿಸ್ ಸರ್ವ್ ಮಾಡಿರೋ ಯಾವುದೇ ಪ್ರಕರಣಗಳನ್ನು ನಾವು ನೋಡಿಲ್ಲ. CT ರವಿಗಾಗ್ಲಿ, ರವಿಕುಮಾರ್ಗಾಗ್ಲಿ, ಮತ್ತೆ ಅಶೋಕ್ ಅವರು
ವಿಧಾನಸೌಧ ಮುಂದೆ ನಿಂತ್ಕೊಂಡು ಏನ್ ಪೊಲೀಸ್ ಅವ್ರಿಗೆ ಧಮಕಿ ಹಾಕದಂತ ನಾವು ನೋಡಿದೀವಿ. ಏನಪ್ಪಾ ನಿಮ್ದೇ ಸರ್ಕಾರ ಇದ್ಬಿಡುತ್ತಾ, ನಮ್ ಸರ್ಕಾರನು ಬರುತ್ತೆ ಬಂದಾಗ ನಾವು ಇವಾಗ ನೀವು ದ್ವೇಷ ವ್ಯಾಖ್ಯಾನದಲ್ಲಿ ನಿಂತಿದ್ದೀರಲ್ಲ, ಮಾಡ್ತೀವಿ ಅಂತ ನೀವು ಡಿಸೈಡ್ ಮಾಡಿದ್ದೀರಿ. ಹೇಳಿ ಸುರ್ಭಿ ಅವರು, ಹೇಳಿ, ಮಾತಾಡಿ. ಅಶೋಕ್ ಅವರು ಏನು ಹೇಳ್ತಾರೆ, ಸಿಎಂ ನ ಇದು ಪರಿಚಯ ಅಂತ ಹೇಳ್ತಾರೆ, ಅಂತಹ ಒಂದು ಛಾಯೆ ಅಂತ ಹೇಳ್ತಾರೆ. ಅಂತವ್ರು ವಿಧಾನಸೌಧದ ಮುಂದೆ ನಿಂತ್ಕೊಂಡು ಏನ್ ಹೇಳ್ತಾರೆ, ನಮ್ಮ ಸರ್ಕಾರ ಬರೋದಿಲ್ವಾ, ನಾವು ನೋಡ್ಕೊತೀವಿ. ರಾಜೀವ್ ಗೌಡ ವಿಚಾರಕ್ಕೆ ದ್ವೇಷ ಭಾಷಣ ವ್ಯಾಖ್ಯಾನದಲ್ಲಿ ಹೋಗ್ತಾ ಇದ್ರಲ್ಲ ಇವಾಗ, ಯಾವ್ದು ಸರಿ ಯಾವ್ದು ತಪ್ಪು ಅವ್ರು ಹೇಳಿದ್ರಲ್ಲಿ ನಿಮ್ಗೆ ಅದು ಸೀಮಾ ಮೇಡಮ್ ನಿಮ್ಮನ್ನ ವಾಪಸ್ ರಾಜೀವ್ ಗೌಡ ಪ್ರಕರಣಕ್ಕೆ ತರ್ತಾ. ಒಂದೇ ನಿಮಿಷ ಸುರ್ಭಿ ಅವರೇ, ಒಂದೇ ನಿಮಿಷ ನಾನು ಕರ್ಕೊಂಡ್ ಬರ್ತಿದ್ದೀನಿ ವಾಪಸ್. ಸೀಮಾ ಮೇಡಮ್ ನೀವು ಕೇಳಿಸ್ಕೊಳ್ಳಿ. ಮಾತಾಡ್ಲಿ ಬಿಡಿ. ಸೀಮಾ ಮೇಡಮ್, ನೀವ್ ಹೇಳ್ರಿ ಪರಮೇಶ್ವರ್ ಸಾಹೇಬ್ರು ಸರಿಯಾಗಿ ಕೆಲಸ ಮಾಡ್ತಿದ್ದಾರೆ ಅಂತ. ಮಾಧ್ಯಮಗಳು ಸೇಮ್ ಪ್ರಶ್ನೆ, ಮಿನಿಸ್ಟರ್ ಸುಧಾಕರ್ ಅವರಿಗೆ ಕೇಳಿದ ಸೇಮ್ ಪ್ರಶ್ನೆನೆ ಗೃಹ ಸಚಿವರಾದ ಪರಮೇಶ್ವರ್ ಅವ್ರಿಗೂ ಕೇಳಿದ್ವಿ. ಸರ್, ವಿಳಂಬ ಆಗ್ತಾ ಇಲ್ವಾ ಸರ್ ಆತನ ಅರೆಸ್ಟ್ ಪ್ರಕ್ರಿಯೆಯಲ್ಲಿ? ಅಂದ್ರೆ ಟೈಮ್ ನಿಗದಿ ನೀವು ಮಾಡ್ತೀರಾ, ಇಷ್ಟೇ ಟೈಮ್ ಅಲ್ಲಿ ಅರೆಸ್ಟ್ ಮಾಡ್ಬೇಕು ಅಂತ ಹೇಳಿ ಮಾಧ್ಯಮದವ್ರು ಕಳ್ಸಿಕೊಡ್ತೀರಾ? ಹೇಳಿದ್ಯಾರು? ಪರಮೇಶ್ವರ್ ಸಾಹೇಬ್ರು. ನಾವು ಬಿಜೆಪಿ ಅಥವಾ ಜೆಡಿಎಸ್ ನಿಂದ ಕೆಲಸ ಮಾಡೋದನ್ನು ಕಲಿಬೇಕಾಗಿಲ್ಲ. ಬೇಡ ಮೇಡಮ್, ಅವ್ರು ಜೆಡಿಎಸ್ ನೋಡೋದ್ ಬೇಡ, ಬಿಜೆಪಿನೂ ನೋಡೋದ್ ಬೇಡ. ರೂಲ್ ಬುಕ್ ಅಂತ ಒಂದಿದೆಯಲ್ಲ, ಪೊಲೀಸ್ ಇಲಾಖೆ ಹೆಂಗ್ ಕೆಲಸ ಮಾಡಬೇಕು ಹಂಗ್ ಕೆಲಸ ಮಾಡಕ್ ಬಿಡಕ್ ಹೇಳಿ ಅಲ್ಲ ಪರಮೇಶ್ವರ್ ಸಾಹೇಬ್ರಿಗೆ. ನಾವು ಕುತ್ಕೊಂಡು ಸಲ್ಯೂಟ್ ಹೊಡಿಯೋಣ ಇಲ್ಲಿ. ಕರೆಕ್ಟ್ ಅಪ್ಪ, ಮಾತನಾಡಿದ 15 ನಿಮಿಷದಲ್ಲಿ ಬೇಡ, ಮಾತನಾಡಿದ 1 ದಿನದಲ್ಲಿ ಬೇಡ, ಮಾತನಾಡಿದ 2 ದಿನದಲ್ಲಿ, ಹಾಳಾಗೋಗ್ಲಿ ಮಾತನಾಡಿದ 4 ದಿನದಲ್ಲಿ ಅರೆಸ್ಟ್ ಮಾಡಿಸಿದ್ರು ಗ್ರೇಟ್ ನಮ್ ಹೋಮ್ ಮಿನಿಸ್ಟರ್. ಆಗ್ತಿಲ್ವೇ? ಅವ್ರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಅಂತ ಅನ್ಬಿಟ್ಟೆ ತಾನೇ. ಇವಾಗ ಧರ್ಮಸ್ಥಳದ ಆಯ್ತು, ಫ್ರೀ ಹ್ಯಾಂಡ್ ಕೊಟ್ವಿ, SIT ರಚಿಸಿದ್ವಿ, ಫ್ರೀ ಹ್ಯಾಂಡ್ ಕೊಟ್ವಿ. ರಾಜೀವ್ ಗೌಡ ವಾಪಸ್ ಬನ್ನಿ ಮೇಡಮ್. ರಾಜೀವ್ ಗೌಡ ಅವ್ರಿಗೂ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಅಂತ ಅನ್ಬಿಟ್ಟೆ ಇವ್ರು ಪರಮೇಶ್ವರ್ ಸರ್ ಇಂಟರ್ಫಿಯರ್ ಮಾಡ್ತಾ ಇಲ್ಲ. ಪೊಲೀಸ್ ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಅಂತ ಇವ್ರು ಟೈಮ್ ಕೊಡ್ತಾ ಇಲ್ಲ. ಇವ್ರು ಫ್ರೀ ಹ್ಯಾಂಡ್ ಕೊಡ್ತಿರ್ಲಿಲ್ಲ ಅಂತಂದ್ರೆ ಇವ್ರು ನಿಗದಿತ ಪಡಿಸ್ತಾ ಇದ್ರು ಟೈಮನ್ನ. ಪೊಲೀಸ್ ಇಲಾಖೆ ವೈಫಲ್ಯ ಧರ್ಮಸ್ಥಳದಲ್ಲಿ ಮಾತ್ರ ನಿಮಗೆ ಪೊಲೀಸ್ ಇಲಾಖೆ ವೈಫಲ್ಯ ಇದೆಯಾ? ಪೊಲೀಸ್ ಇಲಾಖೆ